ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನು ಹೇಳೋನು ಬಂದಿದ್ದು. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಯಪ್ಪ ಏನು ಇವತ್ತು ಈ ರೇಂಜ್ ಗಾಳಿ ಇದೆ. ಈ ವ್ಲಾಗಲ್ಲಿ ನಿಮ್ಮನ್ನ ಕೋಟಿಲಿಂಗೇಶ್ವರ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕಂತಾನೆ ಇವಾಗ ಕೋಟಿಲಿಂಗ ಕಡೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಕೋಟಿಲಿಂಗೇಶ್ವರ, ನೋಡಿರ್ತೀರಾ. ಆದ್ರೆ ನಾನು ಬೈಕ್ ಎತ್ಕೊಂಡು ಅಲ್ಲಿ ಹೋಗೇ ಇಲ್ಲ ನಾನು ಕೋಟಿಲಿಂಗೇಶ್ವರ. ಫಸ್ಟ್ ಟೈಮ್ ಬೈಕಲ್ಲಿ ಈ ರೋಡಲ್ಲಿ ಹೋಗ್ತಿರೋದು. ಈ ರೋಡ್ ಬಂದು ಮಾಲೂರಿಂದ ಬಂಗಾರಪೇಟೆಗೆ ಹೋಗೋ ರೋಡು. ಬಂಗಾರಪೇಟೆ ಪಾನಿಪುರಿ ಎಲ್ರು ಕೇಳಿರ್ತೀರಾ, ತಿಂದಿರ್ತೀರಾ. ಬಂಗಾರಪೇಟೆ ಇನ್ನೊಂದು ಏನಕ್ಕೆ ಸ್ಪೆಷಲ್ ಅಂದ್ರೆ ನಾನು ಹುಟ್ಟಿದ ಊರದು. ಮೈ ಬರ್ತ್ ಪ್ಲೇಸ್ ಇಸ್ ಬಂಗಾರಪೇಟೆ. ಹಾಗಂತ ಎಲ್ರು ಪಾನಿಪುರಿ ಕೇಳ್ಬೇಡ್ರಿ. ನಾ ಹುಟ್ಟಿದಲ್ಲ ಅಷ್ಟೇ, ಬೆಳೆದಿದ್ದಲ್ಲ ಮಾಲೂರಲ್ಲೇ. ನನ್ನೆಲ್ಲ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ, ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಧನ್ಯವಾದಗಳು. ಥ್ಯಾಂಕ್ ಯು, ನನ್ರಿ, ಶುಕ್ರಿಯಾ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ, ಯಾರ್ಯಾರು ಫಾಲೋ ಮಾಡಿದಿರೋ, ಇನ್ನ ಹಂಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನ ಒಳ್ಳೆ ಕಂಟೆಂಟ್ ತಗೊಬರ್ತೀನಿ, ಒಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಪುಷ್ಪಾದ ಲಾರಿ ಇದ್ಯಾವ್ದಪ್ಪ, ಓಹೋ ಎಷ್ಟು ನೀರು. ಪ್ಲಾನ್ ಏನಿರೋದು ಅಂದ್ರೆ ಕೋಟಿಲಿಂಗೇಶ್ವರ ನೋಡ್ಕೊಂಡು ಮತ್ತೆ ಆದ್ರೆ KGF ಹೋಗಿ ಬರೋಣ ಅಂತ ಇದ್ದೀನಿ. ನೋಡೋಣ ಹೆಂಗಾಗುತ್ತೋ. 35 ಅಣ್ಣ. ಹಾಂ ಹ್ಞೂ, ವಿಡಿಯೋ ಮಾಡ್ತೀನಿ. ಅಕ್ಷಿತ್ ನಾರಾಯಣ್ ಅಂತ. ಹಾಂ, ಯಾವ್ರು ನಿಮ್ಮದು? ಕಲಬುರ್ಗಿಂದ ಇಲ್ಲಿ ಬಂದಿದ್ದೀರಾ? ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಯೂಟ್ಯೂಬರ, ಸಂಚಾರಿ ಲಕ್ಷ್ಮೀಕಾಂತ್ ಅಂತ. ಅವನು ಕಲಬುರ್ಗಿನೇ. 0 ಇದೆಯಾ? ನಾನೇ ಮಾಡಿಲ್ಲ. 26 ಇದೆ. ಕೋಟಿಲಿಂಗೇಶ್ವರಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಏನು ಹೇಳಿ? ಊರಾ? ನಮ್ದು ಮಾಲೂರೇ. ಹೌದಾ? ಓಕೆ ಥ್ಯಾಂಕ್ಸ್. ಈ ಊರು ಬಂದು ಟೇಕಲ್ ಅಂತ ಕರೀತಾರೆ. ಫಸ್ಟ್ ಇಲ್ಲಿ ಕೆಳಗಡೆ ರೈಲ್ವೆ ಗೇಟ್ ಇತ್ತು. ಒಂದೊಂದು ಸಲಕ್ಕೆ 4 ಟ್ರೈನ್ಗೆ ಗೇಟ್ ಹಾಕ್ಬಿಡ್ತಾ ಇದ್ದ. ಬ್ರಿಡ್ಜ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ. ಜಲ್ಲಿ ಎಲ್ಲ ಎಷ್ಟಿದೆ ಇಲ್ಲೆಲ್ಲ ಬೆಟ್ಟ ಹೊಡಿತಾರೆ. ಸೊ ದಿಸ್ ಈಸ್ ಟೇಕಲ್. ನೋಡಿ ಎಷ್ಟು ಬೆಟ್ಟ ಗುಟ್ಟಾಗ್ಲಿದೆ ಇಲ್ಲೆಲ್ಲ, ಬರೀ ಬೆಟ್ಟ. ಟೇಕಲ್ ಬೆಟ್ಟ ಅಂದರೆ ಇಲ್ಲಿ ಲೋಕಲ್ ಅವ್ರಿಗೆಲ್ಲ ಗೊತ್ತಾಗುತ್ತೆ. ಡ್ರೋನ್ ಶಾಟ್ಸ್ ಎಲ್ಲ ತೊಗೊಂಡೆ ಸ್ನೇಹಿತರೆ. ಸ್ವಲ್ಪ ನಮ್ಮ ಟೇಕಲ್ ಬೆಟ್ಟದು, ದ ಫೇಮಸ್ ಟೇಕಲ್ ಬೆಟ್ಟದು ಸಕ್ಕದಾಗಿ ಬಂದಿದೆ. ಆಮೇಲೆ ಒಂದು ಟ್ರೈನ್ ಪಾಸ್ ಆಯಿತು, ಅಂದರೆ ಒಂದು ಗೂಡ್ಸ್ ಟ್ರೈನು ಸಕ್ಕದಾಗಿ ಬಂದಿದೆ. ವಾಟ್ ಎ ಸೀನರಿ ಮ್ಯಾನ್. ನನ್ನ ಕಾರಲ್ಲಿ ಓಡಾಡಬೇಕಾದ್ರೆ ಏನು ಸೀನರಿ ಅಂತ ಅಂದ್ಕೊಂಡೇ ಓಡಾಡೋದು ಸ್ನೇಹಿತರೆ. ಈ ಕಡೆ ಎಲ್ಲ ಇದು ಒಂಥರ ಸೀನಿಕ್ ರೂಟು. 1000 ವರ್ಷಗಳಿಂದ ಇದೆಯೋ ಈ ಬೆಟ್ಟ ಗುಟ್ಟಗಳೆಲ್ಲ. ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಓಕೆ, ದಿಸ್ ಈಸ್ ಬಂಗಾರಪೇಟೆ. ಇಲ್ಲಿಂದಾನೇ ಸ್ನೇಹಿತರೆ ಪಾನಿಪುರಿ ಸ್ಟಾರ್ಟ್ ಆಗಿದ್ದು. ವರ್ಲ್ಡ್ ಫೇಮಸ್ ಬಂಗಾರಪೇಟೆ ಪಾನಿಪುರಿ. ಯಾವ ಕಡೆ ಹೋಗ್ಬೇಕು? ಇದರಿಂದ ನಾವು ಸುತ್ತ ಹಾಕೊಂಡು ಹೋಗ್ಬೇಕು. ನೋಡಿ, ಇಲ್ಲೇ ಇಡ್ಬೋದಾಗಿತ್ತು ಗೇಟು. ಅಷ್ಟು ದೂರ ಹೋಗಿ ಮತ್ತೆ ಹಿಂಗೆ ಬರಬೇಕು. ಮತ್ತೆ ನಾವು ಇವಾಗ ಎಷ್ಟು ದೂರ ಬಂದ್ರೆ ಅಷ್ಟೇ ದೂರ ಹೋಗಬೇಕು. ಸೊ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಬಂಗಾರಪೇಟೆ ಬ್ರಿಡ್ಜು. ಪರವಾಗಿಲ್ಲ, ಬೇಗನೆ ಮುಗಿಸ್ತಾ ಇದ್ದಾರೆ. ಇದು ಬಂದು ಬಂಗಾರಪೇಟೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ಸಿಂಗಲ್ ರೋಡ್ ಆಗಿತ್ತು, ಅವಾಗಿಂದ ಓಡಾಡ್ತಾ ಇದ್ದೀನಿ ಈ ರೋಡಲ್ಲಿ. ಡಬಲ್ ರೋಡ್ ಮಾಡೇ ಇರಲಿಲ್ಲ. ಎಷ್ಟೊಂದು ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ನಾವಿವಾಗ ಬಂಗಾರಪೇಟೆ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಕೋಟಿಲಿಂಗೇಶ್ವರ ಇರೋದು ಕಮ್ಮಸಂದ್ರ ಅಂತ ಒಂದು ಊರಲ್ಲಿ. ಈ ಊರ ಹೆಸರು ಬಂದು ದಾಸರಸರಹಳ್ಳಿ ಅಂತ ಸ್ನೇಹಿತರ. ಲೋಕಲ್ ಅವ್ರಿಗೆ ಗೊತ್ತಿರುತ್ತೆ ಏನು ಫೇಮಸ್ ಇಲ್ಲಿ ಅಂತ. ಏನು ಫೇಮಸ್ ಇರ್ಬೋದು ಗೆಸ್ ಮಾಡಿ. ಹೇಳ, ಕಬಾಬ್, ಸುಹೇಲ್ ಕಬಾಬ್ ಅಂತ ಫುಲ್ ಫೇಮಸ್ ಇಲ್ಲಿ. ಸಖತ್ತಾಗಿರುತ್ತೆ. ಈವ್ನಿಂಗ್ ಟೈಮ್ಸ್ ಅಂತೂ ತುಂಬೋಗಿರ್ತಾರೆ ಜನ. ಎಷ್ಟೊಂದು ಸಲ ಬಂದು ತಿಂದಿದ್ದೀವೋ ಇಲ್ಲಿ. ಇಲ್ಲ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಮಹಾದ್ವಾರ. ಇಲ್ಲಿಂದ KGF ಸ್ಟಾರ್ಟ್ ಸ್ನೇಹಿತರ. KGF ತಾಲೂಕು, ವಿಕೋಟ, ಬೇತಮಂಗಲ, KGF. ರೈಟ್ ಹೋದರೆ ನಾವು ಪ್ರಾಪರ್ KGF ಟೌನ್ಗೆ ಹೋಗ್ತೀವಿ ಸ್ನೇಹಿತರ. ಬೆಂಬಲ್ ನಗರು ಪ್ರಾಪರ್ KGF ಟೌನ್ಗೆ ಹೋಗ್ತೀವಿ. ಸ್ಟ್ರೈಟ್ ಹೋದರೆ ಕಮ್ಮಸಂದ್ರ. ಒಂದು 3 ಇಯರ್ಸ್ ಆಗಿದೆ ನಾನು ಕೋಟಿಲಿಂಗೇಶ್ವರಕ್ಕೆ ಬಂದು.
ನನ್ನ ಡಿಗ್ರಿ ಫ್ರೆಂಡ್ಸ್ ಜೊತೆ ಲಾಸ್ಟ್ ಬೇತಮಂಗಲ ಬೆಂಗಳೂರು ಚೆನ್ನೈ ನೋಡಿ ಸ್ನೇಹಿತರೆ, ಬ್ಯಾಂಗ್ಳೂರು ಚೆನ್ನೈ ಎಕ್ಸ್ಪ್ರೆಸ್ ಇವಾಗ ಇಲ್ಲೊಂದು ಎಂಟ್ರಿ ಎಕ್ಸಿಟ್ ಕೊಟ್ಟಿದ್ದಾನೆ. ಕೋಟಿಲಿಂಗೇಶ್ವರ ಆ ಥರ ಆಗುತ್ತೆ ಅಂತ, ಅಂದರೆ ಬರೀ ಕಾರಲ್ಲಿ ಬರೋರ್ಗಷ್ಟೇ ಅದು. ಗಾಡಿಯಲ್ಲಿ ಬರ್ಬೇಕಂದ್ರೆ ಹೊಸಕೋಟೆಗೆ ಬಂದು ಇಲ್ಲ ಕೋಲಾರ್ಗೆ ಹೋಗ್ಬಿಟ್ಟು ಬಂಗಾರಪೇಟೆಗೆ ಬಂದು ಬರಬೇಕು, ಇಲ್ಲಾಂದ್ರೆ ಮಾಲೂರಿಗೆ ಬಂದು ಬಂಗಾರಪೇಟೆ ಮತ್ತು ಇದು ಬೇತಮಂಗಲ ಕೊಮ್ಮಸಂದ್ರ. ಹಸುಗಳು ನೋಡಿದ್ರೆ ಭಯ ಆಗುತ್ತೆ ನನಗೆ, ಒಂಥರ ಟ್ರಾಮಟೈಸ್ ಆಗಿ ಹೋಗಿದ್ದೀನಿ. ಶ್ರೀ ಕೋಟಿಲಿಂಗೇಶ್ವರ ಸ್ವಾಮಿ ದೇವಾಲಯ. ಒಂದು ಚಿಕ್ಕ ಲಿಂಗ ಚಿಕ್ಕನಂತ ಇದೆ, ಹೊಸದಾಗಿ ಓಪನ್ ಮಾಡಿರೋದು ಸ್ನೇಹಿತರೆ ಇದು. ನೋಡಿದ್ರಲ್ವ ಸ್ನೇಹಿತರೆ, ಆರಾಮಾಗಿ ಇತ್ತು, ಯಾರೂ ಜನ ಇದ್ದಿಲ್ಲ, ಖಾಲಿ ಖಾಲಿ ಎಲ್ಲ ನೀಟಾಗಿ ದರ್ಶನ ಆಯಿತು. ಇವಾಗ ನೆಕ್ಸ್ಟು KGF ಸೈನೆಟ್ ನೋಡ್ಕೊಂಡು ಬರೋಣ ಅಂತ, ಡ್ರೋನ್ ಶಾಟ್ಸ್ ತೊಗೊಬರೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ಲೆಫ್ಟ್ ಹೋದರೆ KGF 4.5 ಕಿಲೋಮೀಟರ್ಸ್ ಅಷ್ಟೇನಾ? ವಾಟ್ ದ ಹೆಲ್ ಮ್ಯಾನ್, ಹೋಗಲ್ಲ ನಾವು ಹೋಗ್ಬೋದು. ಡ್ಯೂಡ್, ವಿ ಹ್ಯಾವ್ ಹಿಮಾಲಯನ್, ಕಮಾನ್ ಬ್ರೋ. ಹೋಗಲ್ವಾ? ಪೊಲೀಸವರು ಹೋಗಲ್ಲ ಅಂತ ಹೇಳ್ತಾವ್ರೆ. ಇಲ್ಲಿಂದ ಬೆಮ್ಮಲ್ ನಗರ್ ಸ್ಟಾರ್ಟ್ ಸ್ನೇಹಿತರೆ. ರೋಡ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ಬ್ರಿಟಿಷರ್ಸ್ ಕಾಲದಲ್ಲಿ ಇವೆಲ್ಲ ಮಾಡಿಟ್ಟಿದ್ದು ರೋಡ್ಗಳು ಎಲ್ಲ. ಬೆಮ್ಮಲ್ ಅಂತ ನೀವೆಲ್ಲ ಕೇಳಿರ್ತೀರಾ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಗೊತ್ತಾ, ಮಿಷನರೀಸು, ದೊಡ್ಡ ಮಿಷನರೀಸು ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು ಸ್ನೇಹಿತರೆ. ಬೆಮ್ಮಲ್ ಲಿಮಿಟೆಡ್. ಇಲ್ಲಿ ಹೆಲಿಪ್ಯಾಡ್ ಇದೆ ಸ್ನೇಹಿತರೆ, ನೋಡಿ ಅಲ್ಲಿ ಹೆಲಿಪ್ಯಾಡ್ ಇದೆ. KGF ಅಲ್ಲಿ ಹೆಲಿಪ್ಯಾಡ್ ಇದೆ ಅಂದರೆ ನಂಬ್ತೀರಾ ನೀವು? ನಂಬಲೇಬೇಕು. ನೋಡಿ ನಿಮ್ಮ ಕಣ್ಮುಂದೆ ಸಾಕ್ಷಿ ತೋರಿಸ್ತಾ ಇದ್ದೀನಿ. ಇವಾಗ ನಾವು ರೋಡಲ್ಲಿ ಹೋಗ್ತಾ ಹೋಗ್ತಾ ಮೈನಿಂಗ್ ಮಿಷಿನ್ಸ್ ಕಾಣಿಸುತ್ತೆ ಸ್ನೇಹಿತರೆ, ತೋರಿಸ್ತೀನಿ ಬನ್ನಿ. ಇವಾಗೂ ಎಷ್ಟೋ ಮನೆಗಳು ಬ್ರಿಟಿಷರ್ಸ್ ಕಾಲದಲ್ಲಿ ಕಟ್ಟಿರೋದು ಅದರಲ್ಲೇ ಇದ್ದಾರೆ, ಹಂಗೆ ಇದೆ, ಡೆಮಾಲಿಷು ಮಾಡಿಲ್ಲ, ಏನೂ ಮಾಡಿಲ್ಲ. ನೋಡಿ ಇದೆಲ್ಲ ಬ್ರಿಟಿಷರ್ಸ್ ಕಾಲದಲ್ಲಿ. ಇದು ಹಳೆ RTO ಆಫೀಸ್ ಇದು. ಈ ಗಾಡಿ ನನ್ನ ಹಳೆ ತರ್ಣಬ 350X ಎಲ್ಲ ಬಂದು ಇಲ್ಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋಗಿರೋದು. ನೋಡಿ ಅಲ್ಲಿ ಕಾಣಿಸ್ತಿದೆ ಒಂದು ಮೈನಿಂಗ್ ಮಿಷಿನ್. ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್. ನಾನು ಫಸ್ಟ್ ಟೈಮ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ನೋಡ್ತಾ ಇರೋದು. ನಾನು ಆನ್ಲೈನಲ್ಲಿ ಇರುತ್ತೆ ಅಂದ್ಕೊಂಡಿದ್ದೆ, ಆಫ್ಲೈನಲ್ಲಿ ಇವತ್ತೇ ಫಸ್ಟ್ ಟೈಮ್ ನೋಡ್ತಿರೋದು. ಬೆಂಗಳೂರಲ್ಲೂ ಎಲ್ಲೂ ಕಾಣಿಸಿಲ್ಲ ನನಗೆ. ನೋಡಿ ಸ್ನೇಹಿತರೆ, ಮೈನಿಂಗ್ ಮಿಷಿನ್ ಇಲ್ಲಿದೆ, ಓಪನ್ ಇಲ್ಲ. ಆಮೇಲೆ ಅದು ಎಲ್ಲಪ್ಪ ತೋರಿಸಿಲ್ಲ ಅಂತೆಲ್ಲ ಕೇಳಬೇಡಿ. ನೋಡಿ ಮೈನಿಂಗ್ ಮಾಡಿ ಅಗದಿ ಎತ್ತಿರೋದು ಮಣ್ಣು ಕಲ್ಲು ಮಿಕ್ಸರ್ ಎಲ್ಲ ಇಲ್ಲಿದೆ, ನೋಡ್ಬೋದು ನೀವು. ಇಲ್ಲಿ ಜನ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ ಗೊತ್ತಾ. ನಾವು ಇದ್ದೀವಿ. ರಿಯಲ್ KGF ಸ್ನೇಹಿತರೆ, ಇದೆಲ್ಲ ರಿಯಲ್ KGF. ನೋಡಿ, ಐ ಲವ್ KGF, ಸೂಪರ್. ಹಿಂಗೋದ್ರೆ ಮಾರಿಕುಪ್ಪಂಗೆ ಹೋಗ್ತೀವಿ. ಮಾರಿಕುಪ್ಪಂ ಟ್ರೈನಲ್ಲಿ ಓಡಾಡೋರಿಗೆ ಗೊತ್ತಾಗಿರುತ್ತೆ, ದ ಲಾಸ್ಟ್ ಸ್ಟಾಪ್. ಇನ್ನು ಇಲ್ಲಿ ಮುಂದೆ ಸಕ್ಕದಾಗಿದೆ, ಫುಲ್ ಸೈನೆಟು. ಓ ಶಿಟ್ ಮ್ಯಾನ್. ಓ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ನೋಡಿ ಸ್ನೇಹಿತರೆ, ಇದೇ ಮೇಯ್ನ್ ರೋಡು. ಇಲ್ಲೇ ಮೈನಿಂಗ್ ಮಣ್ಣೆಲ್ಲ ಇಲ್ಲೇ ಹಾಕಿದ್ದಾರೆ ನೋಡಿ, ಇಲ್ಲಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ಕಮ್ಮಿ ಜನ ಬಂದಿರೋ KGFಗೆ. ಹಾಂ, ರಾಯಲ್ ಎನ್ಫೀಲ್ಡ್ ಸರ್ವೀಸಾ? ವಾಟ್ ಈಸ್ ದಿಸ್ ಬ್ರೋ? ನಾನೇ ಶಾಕ್ ಆಗ್ತಾಯಿದ್ದೀನಿ. ಜಗದಾಂಬ ಆಟೋಮೊಬೈಲ್, ಸೈಕ್ ಬ್ರೋ, ಸೈಕ್. ನೋಡಿ KGF ಅಲ್ಲಿ ಗಿರಿಯಾಸ್ ಇದೆ, ಏನು ಬೇಕೋ ಎಲ್ಲ ಇದೆ ಸ್ನೇಹಿತರೆ ಇಲ್ಲಿ. KGF ಕೋರ್ಟ್ ಇದು. ವಿಶಾಲ್ ಮಾರ್ಟು ಇದೆ ಒಂದು. ಹಾಂ,
ಟಿ ವಿ ಎಸ್ ಶೋರೂಮಾ, ಹೋಂಡಾ ಶೋರೂಮಾ. ನಾನು ಪಾಸ್ಪೋರ್ಟ್ ಮಾಡಿಸಿದ್ದಿಲ್ಲ ಸ್ನೇಹಿತರ. ಪೈ ಮೊಬೈಲ್ಸ್ ಇದೆ, ಜ್ಯೂಸ್ ಮ್ಯಾಜಿಕ್ಕು, ಮೈ ಗಾಡ್, ಏನು ಬೇಕೋ ಎಲ್ಲ ಇದೆ. ಹೋಗಿ ಟ್ರೆಂಡ್ಸ್ ಕೂಡ ಇದೆ, ನೋಡ್ಬೋದು ಇಲ್ಲಿ ನೀವು. ಟ್ರೆಂಡ್ಸ್ 5 years ಬ್ಯಾಕ್ ಪಾಸ್ಪೋರ್ಟ್ ಮಾಡಿಸಿದ ಆಫೀಸ್. ಕೋಲಾರ ಅವ್ರಿಗೆಲ್ಲ ಅಪಾಯಿಂಟ್ಮೆಂಟ್ ಇಲ್ಲೇ ಸಿಗೋದು ವೆರಿಫಿಕೇಷನ್ಗೆ. ನೋಡಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ KGF, ರಿಯಲ್ KGF ಹೆಂಗಿದೆ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, KGF, ದ OG KGF ಸಕ್ಕದಾಗಿದೆ. ಮೇಲೆಯಿಂದ ವ್ಯೂ ಅಂತೂ ಸೈನೆಟ್ ಅಂತೂ ಸಕ್ಕದಾಗಿ ಬಂದಿದೆ. ಸೊ ಅಷ್ಟೇ ಸ್ನೇಹಿತರೆ, ಈ ವ್ಲಾಗ್ ಇಲ್ಲ ಮುಗಿಸೋಣ. ಈ ವ್ಲಾಗ್ ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ. ಇನ್ಮೇಲೆ ಜಾಸ್ತಿನೇ ಆ್ಯಕ್ಟಿವ್ ಆಗಿರ್ತೀನಿ ಯೂಟ್ಯೂಬಲ್ಲಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.